ಏನು ಸ್ಪೆಷಲ್ ಇವತ್ತು? ತವ್ವೆ ಮಾಡ್ತಾಯಿದ್ದೀನಿ. ತುಂಬ ಈಸಿ, ಎಲ್ಲ ವಯಸ್ಸವರು ತಿನ್ಬೋದು. ಚಿಕ್ಕ ಮಕ್ಕಳಂತೂ ತುಂಬ ಚೆನ್ನಾಗೇ ಇಷ್ಟಪಟ್ಟು ತಿಂತಾರೆ. 10 ನಿಮಿಷದಲ್ಲಿ ಆಗೋಗುತ್ತೆ. ಏನೇನು ಬೇಕು ಅಂತ ಹೇಳ್ತೀನಿ. ತೊಗರಿಬೇಳೆ, ಹೆಸರುಬೇಳೆನ ಹುರಿದು ಬಿಟ್ಟು ಇಟ್ಕೋಬೇಕು. ನಾನಿನ್ನೂ ಹುರಿದಿಲ್ಲ, ಉರಿಯೋದನ್ನ ತೋರಿಸ್ಕೊಡ್ತೀನಿ ಆಮೇಲೆ. ಒಗ್ಗರಣೆಗೆ ನೋಡಿ, ಇದನ್ನು ತುರಿಬೇಕು. ಒಂದಷ್ಟು ಜಾಸ್ತಿ ತೆಂಗಿನಕಾಯಿ ಹಾಕಿದಷ್ಟು ತುಂಬ ಚೆನ್ನಾಗಿ. ನೋಡಿ, ಜಾಸ್ತಿ ಕೊತ್ತಂಬರಿ ಸೊಪ್ಪು, ಇದನ್ನು ತೊಳೆದು ಹೆಚ್ಕೋಬೇಕು, ಇದನ್ನು ತುರಿದು ಹೆಚ್ಕೋಬೇಕು, ಇದನ್ನು ಸಣ್ಣಕ್ಕೆ ಹೆಚ್ಕೋಬೇಕು, ಉದ್ದಕ್ಕೆ ಹೆಚ್ಕೋಬೇಕು, ಸಣ್ಣಕ್ಕೆ ಹೆಚ್ಕೋಬಾರ್ದು. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಇಂಗು, ಅರಿಶಿನ. ಓಕೆ, ಇವತ್ತು ತವ್ವೆ ರೆಸಿಪಿನ ರೆಡಿ ಮಾಡ್ತಾ ಇದೆಯಾ? ಈಸಿ, ಸ್ಟಾರ್ಟ್. ತುಂಬ ಟೇಸ್ಟಾಗಿರುತ್ತೆ. ಆಮೇಲೆ ನೋಡು, ರುಚಿಗೆ ಉಪ್ಪು ತೋರಿಸಿಲ್ಲ ಅನ್ಕೋಬೇಡ, ಉಪ್ಪು ಇದೆ. ಓಕೆ, ಇವಾಗ ಹೆಸರುಬೇಳೆನ ಮಾತ್ರ ಉರಿಬೇಕು. ತೊಗರಿಬೇಳೆನ ಬರೀ ತೊಳ್ಕೊಬೇಕು. 2 ಸಮಕ್ಕೆ ತೊಗೊಂಡಿದ್ದೀನಿ. 2ನೂ ಅರಿಶಿನ ಹಾಕಿ ಕೂಗಿಸ್ಕೋಬೇಕು, ನೀರು ಹಾಕಿ. ಇಲ್ಲಿ ಕಾದಿದೆ, ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಂಬ ರೋಸ್ಟ್ ಏನು ಮಾಡೋದೇನಿಲ್ಲ, ಲೈಟಾಗೆ ಫ್ರೈ ಮಾಡ್ಕೊಳ್ತೀನಿ. ಯಾಕಂದರೆ ಅಂಟು ಬರಬಾರ್ದು. ದಾಲ್ ಥರ ಮಾಡ್ತೀನಲ್ಲ ತವ್ವೆನ, ಹಾಗಾಗಿ ಅಂಟು ಬರಬಾರ್ದು ಅಂತ ಸ್ವಲ್ಪ ಅರ್ಧ ಸ್ಪೂನ್ ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ. ಬೇಳೆ ಹುರ್ಕೊಂಡಾಯ್ತು. ಇವಾಗ ಈ ಬೇಳೆನ ತೊಳ್ಕೊಂಡಿದ್ದಾಯ್ತು. ಇವಾಗ ಇದನ್ನು ಬೇಯಕ್ಕೆ ಇಡಬೇಕು. ಅರಿಶಿನ ನೀರು ಹಾಕಿ ಬೇಯಕ್ಕೆ ಹಾಕಬೇಕು. ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು. ಜಾಸ್ತಿ ಹಾಕೋಬೇಕು? ಇಲ್ಲ, ಜಾಸ್ತಿ ಹಾಕೋಬಾರ್ದು. ಓಕೆ, ಗಟ್ಟಿ ಬರಬೇಕಾ? ಮುಳುಗಷ್ಟು ಬೇಕು ನೀರು. ಬೇಯಬೇಕಲ್ಲ ಎರಡೂ. ನೋಡು, ಮುಳುಗೋದ್ರಿಂದ ಒಂದು 1/4 ಇಂಚ್ ಎಕ್ಸ್ಟ್ರಾ ಹಾಕಿದ್ದೀನಿ. ಹಿಂಗೆ ಕಲಕ್ಬಿಟ್ಟು ಇವಾಗ ಅರಿಶಿನ ಹಾಕ್ಕೊಂಡು ಕೂಗಿಸ್ಕೊಳ್ಳೋದು. ಅರಿಶಿನ ಹಾಕಿ ಉಪ್ಪು ಹಾಕ್ಬೇಕಾ? ಏನು ಬೇಡವಾ? ಅರಿಶಿನ ಹಾಕಿ ಕೂಗಿಸ್ಕೊಳ್ಳಿ ಅಷ್ಟೆ. ದೊಡ್ಡ ಮೆಣಸಿನ್ಕಾಯಿಗಳ ಏನು ಫೈಟಿಂಗ್ ಮಾಡ್ತಾ ಇದ್ದೀರಾ? ಜೋರಾಗಿ ಫೈಟಿಂಗ್ ಮಾಡ್ತಾ ಇದ್ದೀರಾ? 3 ಜನ ಒಂದೇ ಕಡೆ ಮಲ್ಕೋಬೇಕು, ಜಾಗ ಇಲ್ಲ ಅಲ್ಲ ಮನೇಲಿ. ನಿನಗೆ ಫೋರ್ಸ್ ಕೊಡೋದು ನೋಡೋದು. ಏಯ್, ಹಲೋ, ಎಕ್ಸ್ಕ್ಯೂಸ್ ಮೀ, ಹಲೋ. ಬೀಳುತ್ತೆ. ಆ ಮಲಗಿರೋದನ್ನು ಕಿತ್ತಾಡ್ಕೊಂಡು ಹಾಳು ಮಾಡ್ತಾ ಇದೆ ಅಮ್ಮ ನಿದ್ದೆನ. ಹಲೋ, ಬಿದ್ರೆ ಇವಾಗ ಅದು ಫುಲ್ಲು ನಿದ್ದೆ ಬಂದಿದೆ. ಇದು ತೀಟೆ ಮಾಡ್ತಾ ಇದೆ, ಎಬ್ಬಿಸ್ಕೊಂಡು ಅದನ್ನ. ಏನು ಗೊತ್ತಿಲ್ಲ, ಅದಕ್ಕೇನು ಗೊತ್ತಿದ್ದಂಗೆ ಮಲಗಿದೆ. ಜಾಗ ಇಲ್ಲ ಪಾಪ ಮನೇಲಿ. ಇಲ್ಲೇ ಮುತ್ತಾಕೊಂಡು ಮಲಿಕೋಬೇಕು 3 ಜನ ಒಟ್ಟಿಗೆ. ಬಾಯಿ. ಅರೆ, ಎಕ್ಸ್ಕ್ಯೂಸ್ ಮೀ, ಯಾಕೆ? ಎಬ್ಬಿಸ್ಬಿಡ್ತು ನಿದ್ದೆಯಿಂದ. ಏಯ್, ಕುಸ್ತಿ ಪಲ್ವನ್ಗಳ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ಲು ಅವಳು, ಎಬ್ಬು ಸಿಕ್ಕಿದ್ಲು. ಒಗ್ಗರಣೆ ಹಾಕೋತಾ ಇದ್ದಾರೆ. 2 ಬೇಳೆಗಳು ಬೆಂದಿದೆ ತವ್ವೆಗೆ. ಇದು ಯಾವ ಥರ ತವ್ವೆ ಮಮ್ಮಿ? ನೀವು ಮದುವೆ ಮನೇಲಿ ಮಾಡ್ತಾರಲ್ಲ ಆ ಥರ ತವ್ವೆನ ಇದು? ಹೌದೌದು. ಓ, ಬ್ರಾಹ್ಮಣರು ಮದುವೆ ಮನೇಲಿ ಮಾಡ್ತಾರಲ್ಲ ತವ್ವೆ ಆ ಥರ. ಬಟ್ ಅದಕ್ಕೆ ಹೆಸರು ಬೇಳೆ ಹಾಕ್ತಾರಾ? 2 ಹಾಕ್ತಾರೆ. ಕೆಲವರು ಬರೀ ತೊಗರಿ ಬೇಳೆ. ಅದಕ್ಕೆ ನಾನು ಕೇಳಿದ್ದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೀನು ಸ್ವಲ್ಪ ಮಾಡಿಫೈ ಮಾಡಿದ್ಯಾ ಇವಾಗ ಇದನ್ನ? ಮಾಡಿಫೈ ಅಂತಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿ ಬರಬೇಕು. ಮಕ್ಳಿಗೂ ತಿನ್ನಕ್ಕೆ, ದೊಡ್ಡವರು ತಿಂತಾರೆ ಹಾಕಿಸ್ಕೊಂಡು ಚೆನ್ನಾಗಿ. ಎಣ್ಣೆ ಕಾಯ್ತು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕಿದ್ದಾರೆ ಇವಾಗ. ಸೊ ಯೂಶಲಿ ಬ್ರಾಹ್ಮಣರು ಮದ್ವೆ ಮನೆಯಲ್ಲಿ ಹಬ್ಬದಲ್ಲಿ ಎಲ್ಲ ಬೇಕು. ತವ್ವೆ ತುಪ್ಪ ಹಾಕೊಂಡು ಅನ್ನ ಊಟ ಮಾಡಬೇಕು. ಹಂಗಾಗಿ ಸ್ಪೆಷಲ್. ಓಕೆ, ಹಸಿಮೆಣಸಿನ್ಕಾಯಿ. ಯಾರೋ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರು, ಬರೀ 4 ಮೆಣಸಿನ್ಕಾಯಿ ಹಾಕಿದ್ದೀರಾ, ನಿಮಗೆ ಖಾರ ಸಾಲತ್ತಾ ಅಂತ. ನಾವು ಖಾರ ತಿನ್ನೋದೇ ಇಲ್ಲ ಅಂತ. ನಾವು ಮೀಡಿಯಂ ತಿಂತೀವಿ. ಖಾರ ಸಾಕು 4. ಬೇಕು ಅಂದ್ರೆ ನಿಮ್ಮ ಮನೆಗೆ ನೀವು ಎಷ್ಟು ಬಳಕೆ ಮಾಡ್ಕೋತೀರೋ ಹಾಕೊಳ್ಳಿ, ಒಂದು 1/4 kg. ನಾವು ಖಾರ ತುಂಬ ಕಡಿಮೆ ತಿಂತೀವಿ. ನಾವು ಸ್ಪೈಸ್ ಇಷ್ಟಪಡಲ್ಲ. ಮೀಡಿಯಮ್ಮು ನಮಗೆ ಸಾಕು, ಸ್ಪೈಸ್ ಸಾಕು ಅನ್ಸುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟು ಹಾಕೊಳ್ಳಿ. ಅದನ್ನು ಗಮನಿಸಿ ಕಮೆಂಟ್ ಹಾಕಿದ್ದಾರೆ, ಇಷ್ಟು ಮೆಣಸಿನ್ಕಾಯಿ ಹಾಕಿದ್ದೀರಾ ಅಂತ. ಹಸಿಮೆಣಸಿನ್ಕಾಯಿನೂ ಹಾಕೊಳ್ಳಿ, ಬೇಕಾದ್ರೆ ಒಣಮೆಣಸಿನ್ಕಾಯಿನೂ ಹಾಕೊಳ್ಳಿ. ನಮ್ಗೆ ಇಷ್ಟು ಸಾಕಾಗುತ್ತೆ. ಯಾಕಂದ್ರೆ ಬೆಳ್ಳಗೆ ಆಗೋಯ್ತು ಆಲ್ರೆಡಿ. ನೋಡಿ, ಈ ಥರ ಕಲರ್. ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅಷ್ಟೇ. ಆಯಿತು. ಇವಾಗ ಹಿಂಗೆ ಹಾಕೋತೀನಿ. ಸ್ವಲ್ಪ ಹಿಂಗೆ ಹಾಕೋತಾ ಇದ್ದಾರೆ. ಇವಾಗ ನೋಡಿ, ಬೇಯಿಸಿರೋ ಬೇಳೆ ರೆಡಿ ಇದೆ. ಚೆನ್ನಾಗಿ ಬೆಂದೋಗಿದೆ. ಹೀಗೆ ಇರಬೇಕು. ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳುಗೂ ಇರಬಾರ್ದು. ಇವಾಗ ನೋಡಕ್ಕೆ ಚಂದ ಅನ್ಸುತ್ತೆ. ಉಪ್ಪು ಬೆಂದಿರೋದ್ರಿಂದ ಬೇಗ ಕುದಿಯಕ್ಕೆ ಶುರುವಾಗುತ್ತೆ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ.
ಇದಕ್ಕೆ ಖಾರದ ಪುಡಿ ಹಾಕ್ಬಿಟ್ರೆ ದಾಲ್ ಆಗೋಯ್ತದೆ. ಹಾಕ್ಬಾರ್ದು. ನಾವು ದಾಲ್ ಮಾಡ್ತಾ ಇಲ್ಲ, ತವ್ವೆ ಮಾಡ್ತಾ ಇಲ್ಲ. ತವ್ವೆ. ಓಕೆ, ಇವಾಗ ಇದು ಕುದಿಯೋದಕ್ಕಿನ್ನ ಶುರು ಆಗ್ತಾ ಇದೆ. ಇವಾಗ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು. ಇಷ್ಟೊಂದು ಈಸಿನಾ ಇದು? ತುಂಬ ಈಸಿ, ತುಂಬ ರುಚಿ. ತುಪ್ಪ ಹಾಕೊಂಡೇ ಊಟ ಮಾಡ್ಬೇಕು ಇದಕ್ಕೆ. ಇಲ್ಲ ಮನೆಯವರು ಬೇಡ ಬೇಡ ಅಂದ್ರೆ ಏನು ಮಾಡಿ ಗೊತ್ತಾ, ಒಗ್ಗರಣೆಗೆ ತುಪ್ಪ ಹಾಕ್ಬಿಡಿ ಎಣ್ಣೆ ಜೊತೆಗೆ. ಒಗ್ಗರಣೆನೆ ಗೊತ್ತೇ ಆಗಲ್ಲ ಯಾರಿಗೂ ಅವಾಗ. ಕಲರ್ಫುಲ್ ಆಗು ಇದೆ, ಲೈಟ್ ಆಗಿ ಹೆಲ್ದಿ ಆಗಿರುತ್ತೆ. ಮಸಾಲೆ ಸಾರು ಅದು ಇದು ತಿಂದಿರ್ತಾರೆ, ಅವ್ರಿಗೂ ಬೇಜಾರಾಗುತ್ತೆ. ಈ ಥರ ಊಟ ಮಾಡಿದಾಗ ಇದು ಚಪಾತಿಗೂ ತಿನ್ಬೋದು, ಅನ್ನಕ್ಕೂ ತಿನ್ಬೋದು, ಮುದ್ದೆಗೆ ರುಚಿಯಾಗಿರುತ್ತೆ. ಚೆನ್ನಾಗಿ ಕುದಿಬೇಕು, ಅದರ ತಳ ಹಿಡಿದ್ಬಿಡುತ್ತೆ. ಹುಷಾರಾಗೆ ಸಿಮ್ಮಲ್ಲಿ ಇಟ್ಕೊಂಡು ಕುದಿಯೋ ತನಕ ನೋಡಿಂಗೆ ಈ ಥರ ಕೈ ಆಡಿಸ್ತಾ ಇರಿ, ಚೆನ್ನಾಗಿರುತ್ತೆ. ಇದಕ್ಕೆ ಜೀರಿಗೆ ಎಲ್ಲ ಏನು ಹಾಕ್ಬಾರ್ದಾ? ಅದು ಬೇರೆ ದಾಲ್ ಆಗ್ಬಿಡುತ್ತೆ ಅದು. ತವ್ವೆ ಅಂದ್ರೆ ಇಷ್ಟೇ ಸಿಂಪಲ್ ತವ್ವೆ. ನಮ್ಮ ಸೌತ್ದು ಇದು. ಕೆಲವರು ಹೆಸರು ಬೇಳೆ ಹಾಕಲ್ಲ, ತೊಗರಿ ಬೇಳೆಲೆ ಮಾಡ್ತಾರೆ. ನಾನು ಹೆಸರು ಬೇಳೆ ತೊಗರಿ ಬೇಳೆ ಸಮಕ್ಕೆ ಹಾಕಿ ಮಾಡಿದ್ದೀನಿ, ಹಾಗಾಗಿ ಬ್ಯಾಲೆನ್ಸ್ ಆಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಹೆಸರು ಬೇಳೆ ಹಾಕಿದ ತಕ್ಷಣ ತುಂಬ ಟೇಸ್ಟ್ ಜಾಸ್ತಿ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ತಂಪಾಗಿರುತ್ತೆ. ಸೊ ನಮ್ಮಮ್ಮ ಒಂದು ಸ್ಮಾಲ್ ಟಿಪ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ ಇದರಲ್ಲಿ. ಹೆಸರು ಬೇಳೆ ಎಲ್ಲ ಆರೋಗ್ಯಕ್ಕೆ ಎಲ್ಲರಿಗೂ ಒಳ್ಳೆಯದು, ತಂಪೇನೆ. ನೋಡಿ ಇಷ್ಟಿರಬೇಕು, ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಕುದೀತಾ ಇದ್ರೆ. ಸೊ ತವೆ ಇಸ್ ರೆಡಿ. ನಾವು ಕುದಿಬೇಕು, ಒಂದು ಒಂದು 2 ಕುದಿ ಬಂದಮೇಲೆ ಊಟ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿ ನಿಮಗೆ ರೆಸಿಪಿ ಹೇಗಾಯಿತು ಅಂತ ಹೇಳ್ತೀನಿ. ಓಕೆ, ಇವಾಗ ತವೆ ಟೇಸ್ಟ್ ಮಾಡುವ ಸಮಯ. ತುಪ್ಪ ಹಾಕೋದ್ರ ಮೇಲೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ತವ್ವೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಬೇಕು. ಇವತ್ತು ಏನು ಮಾಡಿದ್ದಾರೆ, ತವ್ವೆಗೆ ಕೋಸಂಬರಿ ಮಾಡಿದ್ದಾರೆ, ಉಪ್ಪುಮೆಣಸಿನ್ಕಾಯಿ, ಸಂಗೆ ಹಪ್ಪಳ ಮಾಡಿಲ್ಲ. ಓಕೆ, ಇಷ್ಟು ಮಾಡಿದ್ದಾರೆ. ಇದೆಯಲ್ಲ ಯಾಕೆ ವೈಟ್ ಕಲರ್ ಇಲ್ಲ, ಈ ಕಲರ್ ಆಗ್ತೈತೆ. ಓಕೆ ಗೈಸ್, ಬನ್ನಿ ತಿಂದು ಹೇಳ್ತೀನಿ. ಇದು ಬಿಸಿ ಬಿಸಿನೇ ತಿನ್ನಬೇಕು, ತಣ್ಣಗಾಗಿ ತಿಂದರೆ ಅಷ್ಟೊಂದು ರುಚಿ ಇರಲ್ಲ. ಸೊ ಬಿಸಿ ತಿನ್ನಿ. ತುಂಬ ಚೆನ್ನಾಗಿದೆ. ಯಾವಾಗಾದರೂ ಈ ಥರ ಪ್ಲೇನಾಗಿ ತಿನ್ನಬೇಕು, ಉಪ್ಪು ಹುಳಿ ಖಾರ ಕಮ್ಮಿ ಇರಬೇಕು ಅಂದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ತುಂಬ ಕ್ವಿಕ್ಕಾಗಿ ಆಗುತ್ತೆ, ತುಂಬ ಲೇಟಾಗಿದೆ. ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಎಲ್ಲ ಹಾಕೊಂಡು ಇನ್ನೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ಆ ತುಪ್ಪದ ಫ್ಲೇವರು, ಮಧ್ಯ ಮಧ್ಯ ಸಿಗೋ ಕಡಲೆಬೇಳೆ, ಸೂಪರಾಗಿದೆ. ಆ್ಯಕ್ಚುಲಿ ಮದುವೆ ಮನೇಲಿ ಮಾಡೋ ಥರನೇ ಇದೆ. ಸೊ ಟ್ರೈ ಮಾಡಿ ರೆಸಿಪಿನ, ತುಂಬ ಈಸಿ. ಆ್ಯಂಡ್ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅದನ್ನು ಕಮೆಂಟಲ್ಲಿ ತಿಳಿಸಿದ್ರು ನಾವು ಟ್ರೈ ಮಾಡ್ತೀವಿ. ಬಿಸಿ ಬಿಸಿ ತಿನ್ನಿ, ತುಪ್ಪ ಹಾಕ್ಕೊಂಡು ಭರ್ಜರಿಯಾಗಿರುತ್ತೆ. ಇದು ನಮ್ಮ ಮನೆಯ ಸ್ಟೈಲ್ ತವ್ವೆ ರೆಸಿಪಿ. ಹೇಗಿತ್ತು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದಷ್ಟು ವೀಡಿಯೋಲಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.